ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಆವಾಗಲೇ ಬಜೆಟ್ ಹೇಳಿದ್ರೆ ನೀವು ಆಲ್ಮೋಸ್ಟ್ ನೀವು ಮನೆ ಕಟ್ಟಿ ಒಂದು 10-12 ವರ್ಷ ಆಗಿರ್ಬೋದು ಅನ್ಕೋತೀನಿ. 2003 ಕಟ್ಟಿದ್ದು ಅಂತಂದರೆ ಇಲ್ಲಿಗೆ 9 ವರ್ಷ ಆಗಿದೆ. ಸೊ ಅವಾಗ ಬಜೆಟಲ್ಲಿ ಹೇಗೆ ಸರ್, ಅದು ಕಾಸ್ಟ್ಲಿ ಆಯ್ತಾ ನಿಮಗೆ ಕಟ್ಸೋಕ್ಕೆ? ಇಲ್ಲ, ಭಾಳ ಚೀಪಾಗಿ. ನಮ್ಮನೇಲಿ ದೊಡ್ಡ ಕ್ಯಾಂಡ್ಲರ್ಸ್ ಇಲ್ಲ, ದೊಡ್ಡ ಸೋಫಾ ಸೆಟ್ಸ್ ಇಲ್ಲ. ಇನ್ನೊಂದು ಭಾಳ ವಿಶೇಷವಾಗಿ ನೀವು ಗಮನಿಸ್ಬೇಕಾಗಿರೋದಂತಂದರೆ ಮನೆಯಲ್ಲಿ ಹೆಚ್ಚು ಮರ ಯೂಸ್ ಮಾಡಿಲ್ಲ. ಆಮೇಲೆ ಸೋಫಾ ಸೆಟ್ಸ್ಗೋಸ್ಕರ ಪ್ರಾಣಿಗಳ ಚರ್ಮ ಯೂಸ್ ಮಾಡಿಲ್ಲ. ನಾವು ಎಕಾನಮಿ ಇದ್ರ ಬಗ್ಗೆ ಮಾತಾಡ್ತೀವಿ, ನಾವು ಈಕೋ ಫ್ರೆಂಡ್ಲಿ ಮನೆಗಳ ಬಗ್ಗೆ ಮಾತಾಡ್ತೀವಿ. ಆದರೆ ಅದರ ಸೋಫಾ ಮೇಲೇ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಆ ಪ್ರಾಣಿ ಚರ್ಮದ ಸೋಫಾ ಮೇಲೇ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ನೀವು ನೋಡಿ, ಇಡೀ ಮನೆಗೆ ನಾವು ಬಳಸಿರುವಂಥದ್ದು, ಇಡೀ ಮನೆಗೆ ಎಷ್ಟು ಬಳಸಬೇಕೋ ಅದರ 10% ಅಷ್ಟು ವುಡ್ಡು. ಅದು ಕೂಡ ಭಾಳ ಕಾಸ್ಟ್ಲಿ ವುಡ್ಡನ್ನೇ ತಂದಿಲ್ಲ, ಅನಿವಾರ್ಯ ಅಂತ ಅನ್ನಿಸ್ದಾಗ ಮಾತ್ರ ಆ ವುಡ್ಡನ್ನು ಯೂಸ್ ಮಾಡಿದ್ದೀವಿ. ಆಮೇಲೆ ಅವ್ರು ಹೇಳ್ತಾ ಇದ್ರು, ಕಾನಡೆ ಅವರು, ನಿಮ್ಮ ಜೀವನದಲ್ಲಿ ಒಂದು ಮರ ಹಾಕಿದ್ದೀರಾ, ನೀವು ಹೆಂಗೆ ಅಷ್ಟು ವುಡ್ಡನ್ನ ಖರ್ಚು ಮಾಡಲಿಕ್ಕಾಗತ್ತೆ, ನಿಮ್ಗೆ ಏನು ನೈತಿಕತೆ ಇರುತ್ತೆ ಅನ್ನೋ ಪ್ರಶ್ನೆಗಳು ನಮಗೆ ಈ ಮನೇನ ನಾವು ಕಟ್ತಾ ಎಜುಕೇಟ್ ಆಗ್ತಾ ಹೋಗ್ತಾ ಇದ್ವಿ. ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಎಜುಕೇಟ್ ಆಗ್ತಾ ಹೋಗ್ತಾ ಇದ್ವಿ. ಹಾಗಾಗಿ ನಮಗಿದು ಯಾವುದೇ ಇದನ್ನು ಬಳಸ್ಕೊಳ್ದಂಗೆ, ನ್ಯಾಚುರಲ್ ರಿಸೋರ್ಸಸ್ನ ಅತಿ ಹೆಚ್ಚಾಗಿ ಬಳಸ್ಕೊಳ್ದಂತೆ, ಅಥವಾ ಜಗಮಗ ಅನ್ನುವಂತಹ ಗ್ರಾನೈಟ್ಗಳು, ಆಮೇಲೆ ವೆಟ್ರಿಫೈಡ್ ಟೈಲ್ಸು, ಇವೆಲ್ಲ ಬಳಸ್ಕೊಳ್ದಂಗೆ ಒಂದು ಸುಂದರವಾದ ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಭಾಳ ಸರಳವಾಗಿದೆ. ಇದು ಪ್ಲಾಸ್ಟಿಂಗ್ ಇಲ್ಲ, ಪೇಂಟಿಂಗ್ ಇಲ್ಲ, ಮೈಂಟೆನೆನ್ಸ್ ಇಲ್ಲವೇ ಇಲ್ಲ. ಆಮೇಲೆ ದಿಸ್ ಎ ಪೋರಸ್ ಸ್ಟೋನ್. ಅದು ಯಾವಾಗಲೂ ಕೂಡ ಎಂಥ ಶಕೆ ಕಾಲದಲ್ಲೂ ಕೂಡ ಬೇರೆ ಮನೆಗಳಿಗಿಂತಲೂ ನಮ್ಮ ಮನೆ ಕೂಲಾಗಿರುತ್ತೆ. ಯಾಕಂದರೆ ಗಾಳಿ ಹೋಗಿ ಬರಲಿಕ್ಕೆ ಆ ಪೋರಸ್ ಸ್ಟೋನ್ ಮೂಲಕ ಸಾಧ್ಯ ಆಗುತ್ತೆ. ಆ ಇದು ಪ್ಲಾಸ್ಟಿಂಗ್ ಬೇರೆ ಮಾಡದೇ ಇರೋದ್ರಿಂದ ಅದೊಂದು ನಮಗೆ ಯಾವಾಗಲೂ ವರ್ಷದಲ್ಲಿ 9 ತಿಂಗಳಾದರೂ ನಾವು ಶಕೆ ಇರ್ತೀವಿ ಬೆಂಗಳೂರಲ್ಲಿ. ಅಂಥ ಕಡೆಯಲ್ಲಿ ಇದಾಗುವಂಥದ್ದು. ಆ ಗಾಳಿ ಭಾಳ ತಣ್ಣಗಿರುತ್ತೆ ಅನ್ನೋಂಥದ್ದು. ಆಮೇಲೆ ಹೊರಗಡೆ ನಾವು ಗಾರ್ಡನ್ ಕೊಡ್ತೀವಿ. ನಾರ್ಮಲಿ ಹೊರಗಡೆ ಗಾರ್ಡನ್ ಕೊಟ್ಬಿಟ್ಟು ಸಾಯಂಕಾಲದ ಹೊತ್ತು ನಾವು ಹೊರಗಡೆ ಕುಂತ್ಕೊಳ್ಳೋಕ್ಕಾಗತ್ತಾ? ಈ ಸೊಳ್ಳೆಗಳ ಇದು ಪ್ರೈವಸಿ ಇರಲ್ಲ, ಸೊಳ್ಳೆ. ಆ ಕಾರಣಕ್ಕೋಸ್ಕರ ಮನೆ ಒಳಗಡೆನೇ ಗಾರ್ಡನ್ ಕೊಟ್ಟಿದ್ದಾರೆ. ಮನೆ ಒಳಗಡೆನೇ ಗಾರ್ಡನ್ ಕೊಟ್ಟಿರೋದ್ರಿಂದ ನಮಗೆ ನಾವು ಗಾರ್ಡನ್ ಒಳಗಡೆ ಇದ್ದಂಗೆ ಇರುತ್ತೆ. ಯಾವಾಗ 24 hours ಗಾರ್ಡನ್ ಒಳಗಡೆ ಇದ್ದಂಗೆ ಇರ್ತೀವಿ. ಕಣ್ಣಿಗೆ ಯಾವಾಗಲೂ ಕೂಡ ಹಸಿರು ಕಾಣಿಸ್ತಾ ಇರುತ್ತೆ, ಆ ಬಂಡೆ ಕಾಣಿಸ್ತಾ ಇರುತ್ತೆ, ಈ ನ್ಯಾಚುರಲ್ ಆದ ಸ್ಟೋನ್ ಕಾಣಿಸ್ತಾ ಇರುತ್ತೆ. ಎಲ್ಲರೂ ಸಿಂಪಲ್ ಆಗಿರುವಂಥದ್ದು, ತುಂಬ ಹೈ ಬಜೆಟ್ ಅಲ್ಲ, ಇಲ್ಲಿ ಭಾಳ ಕಡಿಮೆ ಬಜೆಟ್. ಅಂದರೆ ಬೇರೆ ಮನೆ ಕಟ್ಟೋದಕ್ಕಿಂತ 30-40% ಬಜೆಟ್ನೇ ನಾವು ಕಡಿಮೆ ಮಾಡಿಬಿಟ್ಟಿದ್ದೀವಿ. ಈಗ ಅಕಸ್ಮಾತ್ ಇದಕ್ಕೆ ಪೇಂಟ್ ಮತ್ತು ಪ್ಲಾಸ್ಟಿಂಗ್ ಮತ್ತು ಪೇಂಟಿಂಗ್ ಮಾಡ್ತಿದ್ರೆ ಈ ಕಲ್ಲಿಗಿಂತಲೂ 3ರಷ್ಟು ದುಡ್ಡು ಜಾಸ್ತಿ ಆಗ್ತಾ ಇತ್ತು. ಅದು ಕಡಿಮೆ ಆಯಿತು. ಮತ್ತು ಪ್ರತಿ 2 ವರ್ಷಕ್ಕೆ 3 ವರ್ಷಕ್ಕೆ ಪೇಂಟಿಂಗ್ ಮಾಡಿಸ್ಬೇಕು, ಮತ್ತು ಸುಣ್ಣ ಬಣ್ಣ ಹೊಡಿಸ್ಬೇಕಲ್ವಾ? ಅದೆಲ್ಲ ಸಮಸ್ಯೆನೇ ಇಲ್ಲ. ಈಗ ಸುಮ್ಮನೆ ತೊಳೆದ್ರೆ ಆಯಿತು. ಮತ್ತು ಬೇರೆ ಒಂದು ಕೆಲವು ಕೋಣೆಗಳಲ್ಲಿ ನೋಡಿದೆ, ಕಿಟಕಿ ಥರ ಮಾಡಿ, ಅದು ಒಂದು ಜಸ್ಟ್ ಸಣ್ಣ ಕಿಟಕಿ ಥರ ಇದೆ, ಅದಕ್ಕೆ ಗ್ಲಾಸ್. ಅವರು ಗಾಳಿನ ಭಾಳ ಚೆನ್ನಾಗಿ, ಭಾಳ ವೈಜ್ಞಾನಿಕವಾಗಿ ಬಳಸಿದ್ದಾರೆ. ಅದನ್ನು ಯಾವ ದಿಕ್ಕಿಂದ ಗಾಳಿ ಬಂದರೆ ನಮ್ಮ ಮನೆ ಒಳಗೆ ಬರಬೇಕು ಅನ್ನೋಂಥದ್ದನ್ನು ಭಾಳ ವೈಜ್ಞಾನಿಕವಾಗಿ ಬಳಸಿದ್ದಾರೆ. ಅದೊಂದು ಭಾಳ ಇಂಪಾರ್ಟೆಂಟ್ ಅದು. ಆಮೇಲೆ ಯಾವುದೇ ನಮ್ಮ ಕಿಟಕಿಗೆ, ಹೊರಗಡೆ ಕಿಟಕಿಗಳಿಗೆ ನೋಡಿ ಸಜ್ಜಾ ಇಲ್ಲ. ಅವ್ರು ಏನು ಹೇಳ್ತಾರೆ, ಈ ಸಜ್ಜಾ ಕಾನ್ಸೆಪ್ಟೇ ತಪ್ಪು, ನಮಗೆ ನೆಸಿಟಿ ಇಲ್ಲ ಅದು ಸಜ್ಜಾ ಹಾಕುವಂಥದ್ದು. ಒಂದು ಮಳೆ ಬಂದಾಗ ನಾವು ಮೊದಲು ಮಾಡೋ ಕೆಲಸ ಏನು, ಕಿಟಕಿ ಮುಚ್ತೀವಿ. ಕಿಟಕಿ ಮುಚ್ಚಿದ ಮೇಲೆ ಸಜ್ಜೆ ಹಾಕಬೇಕು. ಅದಕ್ಕೆ ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು? ಎಲ್ಲರೂ ಸಜ್ಜೆ ಹಾಕ್ಬಿಟ್ಟಿದ್ದಾರೆ ಅಂತ ನಾವು ಸಜ್ಜೆ ಕಟ್ಕೊಂಡು ಹೋಗ್ತೀವಿ. ಅದು ಒಂದು ಮೂಢನಂಬಿಕೆ ಅಂತ. ಅದು ಸೈಂಟಿಫಿಕ್ಕಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಪರಿಸರಕ್ಕೆ ಈಗ ಇಂಡಿಯಾದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಮನೆ ಇರಬೇಕಾದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಸ್ವಿಟ್ಜರ್ಲ್ಯಾಂಡನ್ನು ಮನೆ ಕಟ್ಟೋ ಥರ ಇಲ್ಲಿ ಕಟ್ಟಿದ್ದು ಅಂದರೆ ಅದು ನಮಗೆ ಹೊಂದ್ಕೊಳ್ಳುವಂಥದ್ದಲ್ಲ. ಅದು ಹೊಂದ್ಕೊಳ್ಳಲ್ಲ. ಹೌದು, ಆಯಾ ಪ್ರದೇಶಕ್ಕೆ ತಕ್ಕಂತೆ ನಮ್ಮ ಲಿಮಿಟ್. ಈಗ ನಾವು ದೊಡ್ಡ ಲಾನ್ಸ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಕುಡಿಯೋಕೆ ನೀರಿಲ್ಲ, ದೊಡ್ಡ ಲಾನ್ ಮೇಂಟೈನ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗತ್ತೆ? ಇಲ್ಲಿ ನಮಗೆ ನೀರು ನಮ್ಗೆ ಎಷ್ಟು ಬಳಸ್ತೀವೋ ಅಷ್ಟೇ ನೀರನ್ನ ಒಂದು ಸ್ವಲ್ಪ ಬಳಸ್ಕೊಂಡ್ರೆ ಕೂಡ ಒಂದು ಸಣ್ಣಕ್ಕೆ ಒಂದು ಗ್ರೀನ್ರಿ ಕಾಣಿಸುತ್ತೆ ನಮಗೆ, ಸಾಕದು. ಆ್ಯಂಡ್ ನೀವು ಇದು ಸಮ್ಮರ್ಗೆ ಯಾವ ಥರ ಇರುತ್ತೆ ಇದು? ಅಂದರೆ ಕಾಲಕ್ಕೆ ತಕ್ಕಂತೆ ಯಾವ ಥರ ಇರುತ್ತೆ ಸರ್ ಮನೆ ಒಳಗೆ ವಾತಾವರಣ? ಸಮ್ಮರಲ್ಲಿ ನಮಗೇನಾಗುತ್ತೆ, ನೀವು ನಮ್ಮನೇನ ಬೆಳಗ್ಗೆ ನೋಡಿದ್ರೆ ಆ ಲೈಟ್ನಿಂದಾಗಿ ಒಂಥರ ಕಾಣಿಸುತ್ತೆ, ಮಧ್ಯಾಹ್ನ ನೋಡಿದ್ರೆ ಒಂಥರ ಕಾಣಿಸುತ್ತೆ, ಸಾಯಂಕಾಲ ನೋಡಿದ್ರೆ ಒಂಥರ ಕಾಣಿಸುತ್ತೆ, ರಾತ್ರಿ ಬರೀ ದೀಪದ ಬೆಳಕಲ್ಲೇ ನಮ್ಮ ಮನೆ ಇನ್ನೂ ಸುಂದರ. ಎಕ್ಸಾಕ್ಟ್ಲಿ. ನಿಮ್ಮ ಮನೆಗೆ ನಾನು ಅನ್ಕೋತೀನಿ ನೀವು 7-8 ಗಂಟೆ ಆದರೂ ಲೈಟೇ ಹಾಕಲ್ವಾ ಅಂತ ಈವ್ನಿಂಗಲ್ಲಿ? ಬೆಳಕು ಅಷ್ಟೊಂದು ಬೆಳಕಿರುತ್ತೆ. ಅನೇಕ ಸಲ ನಮಗೆ ಈ ಸ್ಟಾರ್ ಲೈಟ್ ಇರ್ಬೋದು, ನಕ್ಷತ್ರದ ಬೆಳಕು ಅಥವಾ ಹುಣ್ಣಿಮೆ ಬೆಳಕು ನಮ್ಮ ಮನೆ ಒಳಗಡೆ ಇದ್ದಂಗೆ ಲೈಟ್ ಹಾಕ್ದಂಗೆ ಇರುತ್ತೆ. ಅದು ನಾವು ಎಂಜಾಯ್ ಮಾಡ್ಬೋದು. ನಮ್ಮ ಭಾಳ ಪರ್ಟಿಕ್ಯುಲರಾಗಿ ಈಗ ಭಾಳ ಶ್ರೀಮಂತ ಮನೆಗಳನ್ನ ಕಟ್ಟಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತಾರೆ. ಟಾಯ್ಲೆಟ್ಗೆ ಹೋಗುವಾಗ ಲೈಟ್ ಹಾಕ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನೀವು ಬೆಳಗಿನ ಜಾವ ಆದರೂ ತೆಗೀರಿ, ರಾತ್ರಿ ಆದರೂ ತೆಗಲಿ, ಆ ಸ್ಕೈಲೈಟ್ ಕೊಟ್ಟಿರೋದು ಟಾಯ್ಲೆಟ್ಸ್ ಎಲ್ಲ ಯಾವಾಗಲೂ ಬ್ರೈಟ್ ಆಗಿರ್ತವೆ.
ಸ್ನಾನ ಮಾಡಿದ ಇಷ್ಟು ಕ್ಷಣದಲ್ಲಿ ಮೈ ಒಣಗೋ ಥರ ಇರಬೇಕು, ಆ ಥರ ಇರಬೇಕು. ಅದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಅಲ್ಲಿ ಗಾಳಿ ಆಡುವಂಥದ್ದು, ಅನೇಕ ಟಾಯ್ಲೆಟ್ಸಲ್ಲಿ ಗಾಳಿನೇ ಆಡಲ್ಲ, ಅನೇಕ ಮನೆಗಳು ಕಟ್ಟುವಂಥ ಟಾಯ್ಲೆಟ್ಸಲ್ಲಿ. ಇಲ್ಲಿ ಭಾಳ ಚೆನ್ನಾಗಿ ಗಾಳಿ ಆಡುತ್ತೆ. ಸ್ಕೈಲೈಟ್ ಕೊಟ್ಟಿದ್ದಾರೆ, ಸ್ಪೇಷಿಯಸ್ ಆಗಿದ್ದಾವೆ ಟಾಯ್ಲೆಟ್ಸು. ಅದಕ್ಕೊಂದು ಮರದ ಬಾಗಿಲು ಅದೆಲ್ಲ ಕೊಟ್ಟು ವೇಸ್ಟ್ ಮಾಡಿಲ್ಲ. ಅಲ್ಲೊಂದು ಸಿಂಥೆಟಿಕ್ ಒಂದು ಬಾಗಿಲು ಕೊಟ್ಟಿದ್ದಾರೆ. ನಮ್ಗೆ ನೆಸಿಟಿ ಇಲ್ಲ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಾಗಿಲುಗಳು ಇಟ್ಕೊಂಡು ಅಲ್ಲಿ ಸುಂದರವಾದ ಬಾಗಿಲು ಇಟ್ಕೊಂಡು ಇದು ಮಾಡೋಂಥದ್ದು ನೆಸಿಟಿ ಇಲ್ಲ. ಇನ್ನೊಂದು ಭಾಳ ಪ್ರಮುಖವಾಗಿ ಇನ್ನೊಂದು ಭಾಳ ಒಳ್ಳೆಯ ಇಶ್ಯೂ ಹೇಳ್ಬೇಕಂತಂದರೆ, ನನ್ನ ವೈಫ್ ಹೇಳ್ತಾಯಿದ್ರು ಮನೆಯಲ್ಲಿ ಒಂದು ದೇವ್ರ ಮನೆ ಬೇಕಲ್ಲ ಅಂತ ಹೇಳ್ತಿದ್ದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು ಮನೇಲಿ ಎಲ್ಲೂ ದೇವ್ರು ಇಲ್ಲದೆ ಇದ್ದರೆ ದೇವ್ರ ಮನೆ ಬೇಕು, ನಿಮ್ಮ ಮನೆಯೇ ದೇವ್ರ ಮನೆ ಆಗಿರುವಾಗ ದೇವ್ರ ಮನೆ ಸಪ್ರೇಟಾಗಿ ಹಾಕಬೇಕು ಅಂತ ಕೇಳ್ತಾಯಿದ್ರು ಕನ್ನಡ. ಆ ಕಾನ್ಸೆಪ್ಟ್ ಅಂತೂ ನನಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ದೇವ್ರ ಮನೆ ಕೂಡ ನಾವು ಕಟ್ಕೊಂಡಿಲ್ಲ. ಮನೇಲಿ ಎಲ್ಲೂ ದೇವರ ಕೋಣೆ ಅಂತ ಇಲ್ಲ. ದೇವ್ರ ಕೋಣೆ ಇದು ಮನೆಯೇ ದೇವ್ರ. ಹೌದೌದು, ಸೂಪರ್ ಸರ್, ತುಂಬ ಚೆನ್ನಾಗಿದೆ ಐಡಿಯಾ ಆ್ಯಂಡ್ ತುಂಬ ಚೆನ್ನಾಗಿದೆ ಮನೆ ನಿಮ್ಮದು ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ದ್ವಾರಕಾನಾಥ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಸೊ ಮನೇನ ಆ್ಯಕ್ಚುಲಿ ಮೇಂಟೈನ್ ಮಾಡಬೇಕಾಗಿರೋದು, ನೋಡ್ಕೊಳ್ತಾ ಇರೋರು ಅವ್ರ ಬಿಸ್ನೆಸ್ಸು. ಸೊ ಮನೆಯ ಗೃಹಿಣಿಯವ್ರಿಗೆ ಗೊತ್ತಿರುತ್ತೆ ಹೆಚ್ಚಾಗಿ ಮನೆ ಯಾವ ರೀತಿ ಇದ್ದರೆ ಚೆನ್ನಾಗಿರುತ್ತೆ, ಯಾವ ರೀತಿ ಇಟ್ಕೋಬೇಕು ಅಂತ. ಸೊ ಹಾಗಾದರೆ ಬನ್ನಿ ಮಿಸಸ್ ದ್ವಾರಕಾನಾಥ್ ಅವ್ರ ಜೊತೆಗೂ ಮಾತಾಡೋಣ, ಆದರೆ ಚಿಕ್ಕ ಬ್ರೇಕ್ ನಂತರ.